ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ದಿನ ಮಾಡುವಂಥ ವಿಶೇಷವಾದ ಶ್ರೇಷ್ಠವಾದ ಬೇವು ಬೆಲ್ಲದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಯುಗಾದಿ ಹಬ್ಬದ ದಿನ ಎಲ್ಲರ ಮನೆಯಲ್ಲೂ ಇದನ್ನು ಮಾಡೇ ಮಾಡ್ತಾರೆ. ಇದನ್ನು ಮಾಡುವಂಥ ಸಾಂಪ್ರದಾಯಿಕ ಮತ್ತು ಹಳೆಯ ಪದ್ಧತಿ ಹೇಗೆ, ಇದನ್ನು ಮಾಡೋ ಸರಿಯಾದ ವಿಧಾನವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಬನ್ನಿ ಶುರು ಮಾಡೋಣ. ಈ ಬೇವು ಬೆಲ್ಲವನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ನ ತಗೊಳ್ಬೇಕು. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹುರ್ಗಡ್ಲೆ ತಗೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬಹುದು. ಈಗ ಹುರ್ಗಡ್ಲೆನ ಮೊದಲು ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ತರ ಪುಡಿ ಆದ್ಮೇಲೆ ಇದಕ್ಕೆ ಒಂದು 1/4 ಕಪ್ನಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ. ಅರ್ಧ ಕಪ್ಗಿಂತ ಕಡಿಮೆ 1/4 ಕಪ್ನಷ್ಟು ಬೆಲ್ಲ ಹಾಕೊಂಡು ಅದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಹುರ್ಗಡ್ಲೆ ಮತ್ತೆ ಬೆಲ್ಲವನ್ನ ಪುಡಿ ಮಾಡಿರೋಂಥ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಬೆಲ್ಲವನ್ನು ಪುಡಿ ಮಾಡ್ಕೊಂಡು ಆದಮೇಲೆ ನಾವೀಗ ಬೇವಿನ ಹೂವಿನ ನಾವು ಬಿಡಿಸ್ಕೊಳ್ಬೇಕು. ಬೇವಿನ ಹೂವು ಬಿಡಿಸ್ಕೊಳ್ಳೋದಕ್ಕೆ ಮೊದಲು ಹೂವಿರೋವಂಥ ಕಡ್ಡಿಗಳನ್ನೆಲ್ಲ ಸೋಸ್ಕೊಳ್ಬೇಕು. ಅದಾದಮೇಲೆ ಈ ಕಡ್ಡಿಯಲ್ಲಿರೋವಂಥ ಮೊಗ್ಗುಗಳನ್ನ ತಗೊಳ್ಬಾರ್ದು. ಕೇವಲ ಅರಳಿರೋವಂಥ ಹೂವನ್ನ ಮಾತ್ರ ನಾವು ಬಿಡಿಸಿಟ್ಕೋಬೇಕು. ಮೊಗ್ಗಲ್ಲಿ ತುಂಬ ಕಹಿ ಇರುತ್ತೆ, ಹಾಗಾಗಿ ಮೊಗ್ಗನ್ನ ಬಳಸೋದಕ್ಕೆ ಹೋಗ್ಬೇಡಿ. ಹೂವನ್ನು ಮಾತ್ರ ಹಾಕೊಳ್ಳೋಣ. ಹೂವನ್ನ ಹಾಕೊಳ್ಳೋದೇ ಶ್ರೇಷ್ಠ. ನೋಡಿ, ನಾನೀಗ 1 ಟೇಬಲ್ ಸ್ಪೂನ್ ಅಷ್ಟು ಬೇವಿನ ಹೂವನ್ನ ಇದೇ ಬೌಲ್ಗೆ ಹಾಕೊಂಡಿದ್ದೀನಿ. ಜೊತೆಗೆ ಒಂದು 3 ಇಂದ 4 ಚಮಚದಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಅಷ್ಟು ಗೇರು ಬೀಜವನ್ನ ಹಾಕೊಳ್ತಾ ಇದ್ದೀನಿ. ಗೇರು ಬೀಜ ಎಲ್ಲ ಕಡೆ ಸಿಗಲ್ಲ. ಯಾರಿಗೆ ಗೇರು ಬೀಜ ಸಿಗಲ್ಲ ಅವ್ರು ಗೋಡಂಬಿ ಹಾಕೊಳ್ಳಿ. ಆದ್ರೆ ಸಾಂಪ್ರದಾಯಿಕವಾಗಿ ಗೇರು ಬೀಜನೇ ಹಾಕೋದು. ಅದ್ರ ಜೊತೆಗೆ ಮಾವಿನಕಾಯಿ ತುರಿ ಕೂಡ 2 ಚಮಚ ಹಾಕ್ತಿದ್ದೀನಿ. ಮಾವಿನಕಾಯಿ ತುರಿ ಹಾಕೋ ವಿಶೇಷತೆ ಏನಂದ್ರೆ ವರ್ಷದ ಮೊದಲನೆಯ ಚಿಗುರಿನಲ್ಲಿ ಮಾವಿನಕಾಯಿ ಬಿಟ್ಟಿರುತ್ತೆ, ಹಾಗಾಗಿ ಮಾವಿನಕಾಯಿ ತುರಿ ಹಾಕೋದು ಸಾಂಪ್ರದಾಯಿಕವಾದ ವಿಧಾನ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡುವಾಗ ನೀವು ಒಂದು 1/4 ಚಮಚದಷ್ಟು ಬೇಕಾದ್ರೆ ಏಲಕ್ಕಿ ಪುಡಿ ಕೂಡ ಹಾಕೊಳ್ಬಹುದು. ಒಳ್ಳೆ ರುಚಿ ಬರುತ್ತೆ, ಅದು ಆಪ್ಷನಲ್. ಈಗ ರುಚಿಯಾದಂತಹ ಯುಗಾದಿ ಹಬ್ಬದ ವಿಶೇಷ ಶ್ರೇಷ್ಠವಾದ ನೈವೇದ್ಯ ಬೇವು ಬೆಲ್ಲದ ರೆಸಿಪಿ ರೆಡಿಯಾಗಿದೆ. ಇದನ್ನು ನಾವು ಯುಗಾದಿ ಹಬ್ಬದ ದಿನ ದೇವರಿಗೆ ನೈವೇದ್ಯಕ್ಕೆ ತೋರಿಸ್ತೀವಿ. ಅದಾದ್ಮೇಲೆ ಶಾವಿಗೆಯನ್ನ ಬೇಯಿಸಿ ಅದನ್ನ ಬಸಿದು ಅದ್ರ ಮೇಲೆ ಈ ಬೇವು ಬೆಲ್ಲದ ಪುಡಿಯನ್ನ ಹಾಕಿ ತುಪ್ಪ ಹಾಕೊಂಡು ತಿನ್ನೋದು ಪದ್ಧತಿ. ನೀವು ಕೂಡ ಈ ಸಲ ಯುಗಾದಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ಈ ಬೇವು ಬೆಲ್ಲವನ್ನ ಮಾಡಿ ಬೇವು ಬೆಲ್ಲವನ್ನ ತಿಂದು ಯುಗಾದಿ ಹಬ್ಬವನ್ನ ಆಚರಿಸಿ. ಹಾಗೇನೆ ಈ ವರ್ಷ ಪೂರ್ತಿ ಎಲ್ಲರೂ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.